ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು 10ನೇ ತರಗತಿಯ ಗಣಿತಕ್ಕೆ ಸಂಬಂಧಿಸಿದಂತಹ ಘಟಕ 2 ತ್ರಿಭುಜಗಳು ಅಲ್ಲಿ ಸಮರೂಪ ತ್ರಿಭುಜಗಳಿಗೆ ಸಂಬಂಧಿಸಿದಂತಹ ಪ್ರಮೇಯ 3 ನೋಡೋಣ ಈ ಒಂದು ಸಂಚಿಕೆಯಲ್ಲಿ. ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ: 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂಥೇಳಿ. ಹಾಗಿದ್ದರೆ ಈ ಒಂದು ಪ್ರಶ್ನೆಯಲ್ಲಿ ಅಥವಾ ಈ ಒಂದು ವ್ಯಾಖ್ಯಾನದಲ್ಲಿ 2 ಭಾಗಗಳನ್ನು ನಾವು ನೋಡ್ತೇವೆ. ಒಂದನೇದ್ದು ಒಂದು ದತ್ತದ ಭಾಗ, ಇನ್ನೊಂದು ನಾವು ಏನನ್ನು ಕಂಡುಹಿಡಿಯಬೇಕಾಗಿದೆ ಆ ಒಂದು ಭಾಗವನ್ನು ಇಲ್ಲಿ ನೋಡ್ತೇವೆ. ಒಂದನೇ ಭಾಗದಲ್ಲಿ ಏನನ್ನು ನಾವು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿಕ್ಕರೆ, ಎರಡನೇದಲ್ಲಿ ಏನನ್ನು ಕಂಡುಹಿಡಿಯಬೇಕಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದರೆ ಈ ಒಂದು 2 ಸಮರೂಪ ಒಂದು ತ್ರಿಭುಜಗಳನ್ನು ತೆಗೆಯೋಣ. ಇಲ್ಲಿ 2 ಸಮರೂಪ ತ್ರಿಭುಜಗಳು ಎ ಬಿ ಸಿ ಹಾಗೂ ಡಿ ಇ ಎಫ್. ಈ 2 ಸಮರೂಪ ತ್ರಿಭುಜಗಳಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದರೆ 2 ಸಮರೂಪ ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಅವುಗಳ ಅನುರೂಪ ಬಾಹುಗಳು ಇಲ್ಲಿ ನಮಗೆ ಸಿಗತ್ತೆ. ಒಂದು ಎ ಬಿಗೆ ಡಿ ಇ ಅನುರೂಪ ಬಾಹು, ಹಾಗೆ ಇ ಸಿಗೆ ಇ ಎಫ್ ಅನುರೂಪ ಬಾಹು, ಹಾಗೆ ಬಿ ಸಿಗೆ ಇ ಎಫ್ ಅನುರೂಪ ಬಾಹು. ಈ ಅನುರೂಪ ಬಾಹುಗಳನ್ನು ಹೇಳ್ತೀವಿ. ಹಾಗಿದ್ದರೆ ನಾವು ದತ್ತವನ್ನು ನೋಡೋಣ. ಇಲ್ಲಿ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪ ತ್ರಿಭುಜಗಳು. ಈ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? ಅನುರೂಪ ಬಾಹುಗಳು ಬಿ ಸಿ ಮತ್ತು ಇ ಎಫ್ ಅನುರೂಪ ಬಾಹುಗಳು. ಬಿ ಸಿ ಮತ್ತು ಇ ಎಫ್ ಅನುರೂಪ ಬಾಹುಗಳು. ಬಿ ಸಿ ಮತ್ತು ಇ ಎಫ್ ಅನುರೂಪ ಬಾಹುಗಳು. ಇದು ದತ್ತ ಅಂಥೇಳಿ ತೆಗೆದುಕೊಳ್ತೇವೆ. ಹಾಗಿದ್ರೆ ನಾವು ಏನನ್ನು ಸಾಧಿಸಬೇಕಾಗಿದೆ ಅದನ್ನು ನಾವು ಸಾಧನೀಯ ಅಂಥೇಳಿ ಕರಿತೀವಿ. ಸಾಧನೀಯ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ, ಅಂದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ ಸಮ ಬಿ ಸಿ ಸ್ಕ್ವೇರ್. ಈ ಅನುರೂಪ ಬಾಹು ಬಿ ಸಿ ಹಾಗೂ ಇ ಎಫ್ ವರ್ಗಗಳಿಗೆ ಸಮನಾಗಿರುತ್ತದೆ ಅಂಥೇಳಿ. ಹಾಗಿದ್ದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಅಂಥೇಳಿ. ಹಾಗಿದ್ದರೆ ನಾವು ಇಲ್ಲಿ ರಚನೆಯನ್ನು ಮಾಡ್ತೀವಿ. ಏನನ್ನು ರಚನೆಯನ್ನು ಮಾಡಬೇಕಾಗಿದೆ? ಎ ಎಲ್ ಲಂಬ ಬಿ ಸಿ. ಈ ಒಂದು ತ್ರಿಭುಜಕ್ಕೆ ನಾವು ಒಂದು ಲಂಬವನ್ನು ಎಳೆಯಬೇಕಾಗಿದೆ, ಅದು ಎ ಬಿಂದುವಿನಿಂದ. ಹಾಗೆ ಡಿ ಎಮ್ ಲಂಬ ಇ ಎಫ್. ಈ ಡಿ ಇ ಎಫ್ ಈ ಒಂದು ತ್ರಿಭುಜಕ್ಕೆ ಡಿದಿಂದ ಒಂದು ಲಂಬವನ್ನು ಎಳೆಯಬೇಕಾಗಿದೆ, ಅದು ಇ ಎಫ್ಗೆ. ಹಾಗಿದ್ದರೆ ಎಳೆಯೋಣ. ಎ ಎಲ್ ಲಂಬ ಬಿ ಸಿ, ಎದಿಂದ ಒಂದು ಲಂಬವನ್ನು ಎಳೆಯೋಣ, ಇದು ಎ ಎಲ್ ಲಂಬ ಬಿ ಸಿ. ಹಾಗೆ ಡಿದಿಂದ ಒಂದು ಲಂಬವನ್ನು ಎಳೆಯೋಣ, ಅದು ಡಿ ಎಮ್ ಲಂಬ ಇ ಎಫ್. ಈ ಒಂದು ಲಂಬವನ್ನು ಎಳೆದ ನಂತರ ನಾವು ಏನನ್ನು ಅಂದರೆ ಪ್ರಮುಖವಾಗಿರುವಂತಹ 4ನೇ ಹಂತ, ಅದು ನಾವು ಸಾಧನೆ ಅಂಥೇಳಿ ಕರಿತೀವಿ. ಸಾಧನೆ ಇಲ್ಲಿ 2 ತ್ರಿಭುಜಗಳನ್ನು ಹೋಲಿಕೆ ಮಾಡ್ತೀವಿ. ಆ 2 ತ್ರಿಭುಜಗಳು ಯಾವ್ಯಾವು ಅಂತಂದರೆ ಎ ಬಿ ಎಲ್. ಈ 2 ತ್ರಿಭುಜಗಳು ತ್ರಿಭುಜ ಎ ಬಿ ಎಲ್, ಹಾಗೆ ತ್ರಿಭುಜ ಡಿ ಇ ಎಮ್. ಈ ತ್ರಿಭುಜ. ಈ 2 ತ್ರಿಭುಜಗಳಲ್ಲಿ ಯಾವ ಕೋನಗಳು ಅಥವಾ ಯಾವ ಬಾಹುಗಳು ಸಮವಾಗಿವೆ ಅನ್ನುವಂಥದ್ದನ್ನು, ಸಾಮ್ಯತೆ ಇದೆ ಅನ್ನುವಂಥದ್ದನ್ನು ನೋಡ್ತೀವಿ. ಹಾಗಿದ್ದರೆ ಕೋನ ಬಿ ಇಸ್ ಈಕ್ವಲ್ ಟು, ಈ ಕೋನ ಬಿ ಇಸ್ ಈಕ್ವಲ್ ಟು ಇ ಅಂತ ಹೇಳ್ತೀವಿ. ಅಂದರೆ ಕೋನ ಎ ಬಿ ಎಲ್ ಇಸ್ ಈಕ್ವಲ್ ಟು ಡಿ ಇ ಎಮ್. ಯಾಕೆ ಅಂದರೆ ಇದು ದತ್ತ 2 ಸಮರೂಪ ತ್ರಿಭುಜಗಳು ಅಂತ ಹೇಳಿದ್ದಾರೆ, ಅದರ ಸಲುವಾಗಿ ಇದನ್ನು ನಾವು ದತ್ತ ಅಂಥೇಳಿ ಕರಿತೀವಿ. ಹಾಗಿದ್ರೆ ಬರೆಯೋಣ. ತ್ರಿಭುಜ ಎ ಬಿ ಎಲ್ ಸಮ ಡಿ ಇ ಎಮ್. ಈ 2 ಕೋನಗಳು ಸಮವಾಗಿವೆ. ಇದನ್ನು ಕಾರಣ ಬರೀಬೇಕಾಗಿದ್ದು, ಇದು ದತ್ತದ ಒಂದು ಪ್ರಯುಕ್ತವಾಗಿ ಈ 2 ಕೋನಗಳು ಸಮವಾಗಿವೆ. ಹಾಗಿದ್ದರೆ ಇನ್ನೊಂದು ಕೋನಗಳು ನಮಗೆ ಸಮ ಸಿಗತ್ತೆ, ಅದು ಎ ಎಲ್ ಬಿ ಇಸ್ ಈಕ್ವಲ್ ಟು ಡಿ ಎಮ್ ಇ. ಏಕೆಂದರೆ ಇದನ್ನು ನಾವು ಈಗಾಗಲೇ ಒಂದು ರಚನೆಯಲ್ಲಿ ತೆಗೆದುಕೊಂಡಿರುವ ಸಲುವಾಗಿ ಈ 2 ಕೋನಗಳು 90 ಡಿಗ್ರಿಯಾಗಿರುತ್ತವೆ. ಅದಕ್ಕೆ ಇದು ರಚನೆಯ ಮುಖಾಂತರ ಸಮವಾಗಿರುತ್ತವೆ. ಕೋನ ಎ ಎಲ್ ಬಿ ಇಸ್ ಈಕ್ವಲ್ ಟು ಕೋನ ಡಿ ಎಮ್ ಇ ಇಸ್ ಈಕ್ವಲ್ ಟು
90 ಡಿಗ್ರಿ. ಇದನ್ನು ಕಾರಣ ಹೇಳ್ತೀವಿ ರಚನೆ ಅಂಥೇಳಿ. ಹಾಗಿದ್ದರೆ ಈ ಎರಡು ತ್ರಿಭುಜಗಳಲ್ಲಿ ABL ಹಾಗೂ DEM ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು, ಎರಡು ಅನುರೂಪ ಕೋನಗಳು ಈಗಾಗಲೇ ಸಮವಾಗಿವೆ. ಹಾಗಿದ್ದರೆ ಇನ್ನೊಂದು ಉಳಿದ ಮೂರನೇ ಕೋನವು ಸಮವಾಗಿರುತ್ತದೆ. ಅದು ಯಾವುದಂದರೆ BAL ಸಮ EDM ಅಂಥೇಳಿ ಕರಿತೀವಿ. ಇದು ಮೂರನೇ ಕೋನವು ಸಮವಾಗಿರುತ್ತದೆ. ಹಾಗಿದ್ದರೆ ಇದು ಮೂರನೇ ಕೋನವು ನಮಗೆ ಸಮವಾಗಿರುತ್ತದೆ. ಕೋನ BAL ಸಮ EDM ತ್ರಿಭುಜದ ಮೂರನೇ ಕೋನ. ಹಾಗಿದ್ದಾಗ ಈ ಎರಡು ತ್ರಿಭುಜಗಳು ABL ಮತ್ತು DEM ಈ ಎರಡು ತ್ರಿಭುಜಗಳು ಸಮರೂಪ ಆಗಲಿಕ್ಕೆ ಸಾಧ್ಯತೆ. ಕಾರಣ ಈ ಎರಡೂ ತ್ರಿಭುಜಗಳು ಸಮಕೋನೀಯಗಳಾಗಿದ್ದರಿಂದ ಈ ಎರಡು ತ್ರಿಭುಜಗಳು ಸಮರೂಪ ಆಗಿರ್ತವೆ ಅಂತ ಹೇಳ್ತೀವಿ. ಇದನ್ನು ಮುಂದಿಂದು ಬರೆಯೋಣ. ತ್ರಿಭುಜ ALB ಸಮರೂಪ, ತ್ರಿಭುಜ DME ತ್ರಿಭುಜಗಳು ಸಮಕೋನೀಯಗಳು. ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾಗ ಅವುಗಳು ಸಮರೂಪ ಆಗಿರ್ತವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರ ಅನುರೂಪ ಬಾಹುಗಳನ್ನು ತೆಗೆದುಕೊಳ್ತೀವಿ. ಈ ಅನುರೂಪ ಬಾಹುಗಳು ಅಂದರೆ AB ಡಿವೈಡೆಡ್ ಬೈ ED ಈಸ್ ಈಕ್ವಲ್ ಟು AL ಡಿವೈಡೆಡ್ ಬೈ DM. ಹಾಗೆ ನೋಡೋಣ. ಮತ್ತು ನಮಗೆ ಈಗಾಗಲೇ ಇದರ ಪೂರ್ವದಲ್ಲಿ ಗುರ್ತಿರೋ ಹಾಗೆ AB ಡಿವೈಡೆಡ್ ಬೈ DM ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಎಂದು ಗುರ್ತಿದೆ. ಇದು ನಮಗೆ ಕೊಟ್ಟಿರುವ ದತ್ತದ ಪ್ರಕಾರ ನಾವು ಹೇಳ್ತೀವಿ. ಹಾಗಿದ್ದರೆ ಮುಂದಿನ ಹಂತವನ್ನು ಬರೆಯೋಣ. ಇಲ್ಲಿ ತ್ರಿಭುಜ ಅವುಗಳ ಅನುರೂಪ ಭಾಗಗಳು AL ಡಿವೈಡೆಡ್ ಬೈ DM, AL ಲಂಬ ಎತ್ತರ AL ಡಿವೈಡೆಡ್ ಬೈ DM ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ AB ಡಿವೈಡೆಡ್ ಬೈ DE. ಆದರೆ ನಮಗೆ ಈಗಾಗಲೇ ಗುರ್ತಿರುವ ಒಂದು ದತ್ತದ ಪ್ರಕಾರ, ಇದು ದತ್ತದ ಪ್ರಕಾರ ಅಂತ ಹೇಳ್ತೀವಿ. ಇಲ್ಲಿ ದತ್ತದ ಪ್ರಕಾರ AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF. AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ BC ಡಿವೈಡೆಡ್ ಬೈ EF ಅಂತ ಹೇಳ್ತೀವಿ. ಹಾಗಿದ್ದಾಗ ಇಲ್ಲಿ ನಮ್ಮ ಒಂದು ಪರಿಕಲ್ಪನೆಯಲ್ಲಿ AB ಡಿವೈಡೆಡ್ ಬೈ DE ಹಾಗೆ BC ಡಿವೈಡೆಡ್ ಬೈ AL ಡಿವೈಡೆಡ್ ಬೈ DM ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ DE. AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF. ಈ ಎರಡು ಅಂದರೆ AB ಡಿವೈಡೆಡ್ ಬೈ DE, ಇಲ್ಲಿನೂ AB ಡಿವೈಡೆಡ್ ಬೈ DE ಅಂತಿದೆ. ಇಲ್ಲಿ AB ಡಿವೈಡೆಡ್ ಬೈ DE. ಇಲ್ಲಿ ನೋಡಿದಾಗ ನಮಗೆ AL ಬೈ DM ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ DE ಹಾಗೆ BC ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ DE. ಅಂದರೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಹಾಗಿದ್ದಾಗ ನಾವು ಇಲ್ಲಿ ಒಂದು ಸಮೀಕರಣವನ್ನು ರಚನೆ ಮಾಡಲಿಕ್ಕೆ ಬರುತ್ತದೆ. AL ಡಿವೈಡೆಡ್ ಬೈ DM ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಅಂಥೇಳಿ ನೇರವಾಗಿ ನಮಗೆ ಬರೆಯೋಕ್ಕೆ ಬರುತ್ತೆ. ಹಾಗಾದರೆ ಸಮೀಕರಣ 1 ಬರೆಯೋಣ. AL ಬೈ DM ಈಸ್ ಈಕ್ವಲ್ ಟು BC ಬೈ EF. ಯಾಕೆ ಅಂತಂದರೆ ತ್ರಿಭುಜದ ಅನುರೂಪ ಕೋನಗಳು. ಇದು ಸಮೀಕರಣ 1 ಅಂಥೇಳಿ ಕರಿತೀವಿ. ಹಾಗಿದ್ದಾಗ ಈ ಎರಡು ತ್ರಿಭುಜ ABC ಡಿವೈಡೆಡ್ ಬೈ ತ್ರಿಭುಜ DEFನ ವಿಸ್ತೀರ್ಣಗಳ ಅನುಪಾತ ತೆಗೆದುಕೊಂಡಾಗ, ಈ ವಿಸ್ತೀರ್ಣವನ್ನು ತಗೊಂಡಾಗ ಅರ್ಧ ಪಾದ ಗುಂಡ್ಲೆ ಎತ್ತರ. ಅರ್ಧ ಪಾದ ಅಂದ್ರೆ BC, ನೆಕ್ಸ್ಟ್ ಎತ್ತರ ಅಂದರೆ ಲಂಬ ಎತ್ತರ AL. ಅದನ್ನು ಬರೆಯೋಣಂತ. ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEFನ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEFನ ವಿಸ್ತೀರ್ಣ. ತ್ರಿಭುಜ ABCಯ ವಿಸ್ತೀರ್ಣ ತೆಗೆದುಕೊಂಡಾಗ ಅರ್ಧ 1/2 ಗುಂಡ್ಲೆ BC ಇಂಟು AL. BC ಅಂದರೆ ಪಾದ, AL ಅಂದರೆ ಲಂಬ ಎತ್ತರ. ಈ ಒಂದು ಕೆಳಗಿನ ತ್ರಿಭುಜದಲ್ಲಿ ತ್ರಿಭುಜ DEFನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಪಾದ ಅಂದರೆ EF ಇಂಟು DM ಅಂದರೆ ಲಂಬ ಎತ್ತರ. ಇಲ್ಲಿ ನಮಗೆ ಅರ್ಧ ನಾವು ಕ್ಯಾನ್ಸಲನ್ನು ಮಾಡೋಣ. ಹಾಗೆ ಕ್ಯಾನ್ಸಲ್ ಮಾಡಿದ ನಂತರ ಇಲ್ಲಿ AL ಬೈ DM ಅನ್ನು ಆದೇಶಿಸೋಣಂತೆ. AL ಬೈ DM ಅನ್ನು ಸಮೀಕರಣ 1 ಇಲ್ಲಿ ಆದೇಶಿಸಿದಾಗ ಸಮೀಕರಣ ಏನಾಗತ್ತೆ ಅನ್ನುವಂಥದ್ದನ್ನು ಈ ಮುಂದಿನ ಒಂದು ಅಂದರೆ AL ಬೈ DM ಇದ್ದ ಒಂದು ಸ್ಥಾನದಲ್ಲಿ BC ಬೈ EF ಅಂತ ಹಾಕೋಣ. ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEFನ ವಿಸ್ತೀರ್ಣ ಈಸ್ ಈಕ್ವಲ್ ಟು BC ಇಂಟು BC ಆಗುತ್ತೆ. ಯಾಕೆಂದರೆ ಸಮೀಕರಣ 1 ಇವು
ಬಿ ಸಿ ಇಂಟು ಬಿ ಸಿ ಆಗುತ್ತೆ. ಅಂದರೆ ಬಿ ಸಿ ಡಿವೈಡ್ ಬೈ ಇ ಎಫನ್ನು ಆದೇಶಿಸಿದ್ದಾಗಿದೆ. ಬಿ ಸಿ ಇಂಟು ಬಿ ಸಿ ಹಾಗೆ ಇ ಎಫ್ ಇಂಟು ಇ ಎಫ್ ಆಗುತ್ತೆ. ಬಿ ಸಿ ಇಂಟು ಬಿ ಸಿ ಅಂದರೆ ಬಿ ಸಿ ಸ್ಕ್ವೇರ್ ಆಗುತ್ತೆ. ಹಾಗೆ ಇ ಎಫ್ ಇಂಟು ಇ ಎಫ್ ಅಂದರೆ ಇ ಎಫ್ ಸ್ಕ್ವೇರ್ ಆಗುತ್ತೆ. ಅಂದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಎಫ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್. ಇದು ಏನಂತಂದರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಎನ್ನುವ ಒಂದು ವ್ಯಾಖ್ಯಾನವನ್ನು ಇಲ್ಲಿ ನಾವು ತಾರ್ಕಿಕವಾಗಿ ಸಾಧಿಸಿದ್ದಾಗೆ. ತಮ್ಮೆಲ್ಲರಿಗೂ ವಂದನೆಗಳು. ಇಲ್ಲಿಯವರೆಗೆ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ. ಮುಂದಿನ ಒಂದು ಪಾಠವನ್ನು ನಿರೀಕ್ಷಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.